ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ. ಅಪ್ಪ ಹಿತ ಕೈಯ ಕಟ್ಟಿ ನಿಲ್ಲುವರೆಲ್ಲ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ಏನ್ ಗುಂಡಕಯ್ಯ ಹಿಂಗೆ ಹಾಳು ಹೇಳ್ಕೊಂಡು ಕುಣಿತಾ ಇದ್ದಾಳೆ ಲಸ್ಮಕ್ಕ ಕಾಸಿನ ಸರ ಸಿಕ್ಕಿರೋದಕ್ಕೆ. ಮತ್ತೆ ಕುಣಿದೆ ಏನ್ ಮಾಡ್ತಾಳೆ? ಜೀವನ ಪೂರ್ತಿನ ದುಡ್ದಿದ್ರು ಇಂಥ ಕಾಸಿನ ಸರ ಮಾಡಿಸಿ ಆಕೆ ಮಕ್ಕ ಆಗ್ತಿತ್ತೋ ಇಲ್ವೋ ಲಸ್ಮಕ್ಕಗೆ ಯಾರಿಗ್ ಗೊತ್ತು. ಇದ್ಕಿದ್ದಂಗೆನೆ ಹಿಂಗೆ ಲಾಟ್ರಿ ಹೊಡೆದಂಗೆ ಸರ ಸಿಕ್ಕಿರೆ ಯಾರಿಗೆ ತಾನೇ ಕುಣಿಬೇಕು ಅನ್ಸಲ್ಲ ಹೇಳೆ ಭಾಗ್ಯಮ್ಮ. ನೀನಿಗೆ ಸಿಕ್ಕಿದ್ರು ನೀನೇ ಹಿಂಗೆ ಕುಣಿತಿದ್ದೆ, ನೀನು ಅಷ್ಟೇನೆ. ನನಗೆ ಸಿಕ್ಕಿದ್ರೆ ನಾನು ಹಿಂಗೇನೆ ಸಂತೋಷಕ್ಕೆ ಕುಣಿತಿದ್ದೆ ಅನ್ಸುತ್ತೆ. ಕಾಸಿನ ಸರ ಹಾಕೊಂಡು ಹೋಗಿ ನಮ್ಮೂರಾಗಿರೋ ಹೆಂಗಸರಿಗೆಲ್ಲ ತೋರಿಸಿ ಹೊಟ್ಟೆ ಉರಿಸ್ಬೇಕು. ಆ ಸೋಡಾ ಬುಡ್ಡಿಗೂ, ಆ ಗುಂಡಜ್ಜಿಗೂ, ಆ ಜಯ್ಯಿಗೂ, ಆ ನಿಂಗಿಗೂ ಎಲ್ಲರಿಗೂ ತೋರಿಸಿ ಹೊಟ್ಟೆ ಉರಿಸ್ಬೇಕು. ಈ ಲಸ್ಮಕ್ಕ ಅಂದ್ರೆ ಏನು ಅಂದ್ಕೊಂಡ್ಬಿಟ್ಟವ್ರೆ. ನೆಡ್ಗುಂಡಕ ಎತ್ರಕ್ಕೆ ಹೋಗಿ ನೋಡೋಣ ಹೆಂಗೈತಿ ಅದು ಅಂತಾನ. ನೋಡ್ದ ಕಾಸಿನ ಸರನ ಹಾಸಿಗೆಗೆ ಬಚ್ಚಿಕ್ಕಿರೋ ವಿಷಯನ ಅದೇ ಓದ್ತಾಗ ಹೆಂಗೋ ತಿಳ್ಕೊಂಡು ಆ ಹಾಸಿಗೆ ಓದ್ಕೊಂಬರಕ್ಕೋಸ್ಕರನ ಆ ರಾಜಕೈಂತಾಗೆ ಇಲ್ದೇ ಇರೋದೆಲ್ಲ ಸುಳ್ಳು ಹೇಳಿ ಹಾಸಿಗೆ ಇವನ ಓದ್ಕೊಂಬಂದ್ಲು. ಅಲ್ಲಿನೇ ಮನೆ ಒಳಗೆ ತಗೊಂಡು ಹೋಗಿ ನೋಡ್ತಿದ್ಲು. ನಾನು ಹೆಂಗೋ ಎದುರಿಗೆ ಬಂದು ಕೇಳಿದಕ್ಕೆ ತಿರ್ಗಾ ಇಲ್ಲಿಗೆ ಓದ್ಕೊಂಬಂದೇಳೆ. ನಡಿ ನಡಿ ವಿಚಾರಿಸೋಣ ಅವಳು ಲಕ್ಷ್ಮೀನ. ಸರಿ ಬಾ ಹತ್ರಕ್ಕೆ ಹೋಗಿ ನೋಡೋಣ. ನಮ್ಮಿಬ್ರು ಏನಾದ್ರೂ ಇಲ್ಲಿ ನೋಡಿದ್ರೆ ಗಾಬರಿ ಆಗ್ತಾಳೆ ಅನ್ಸುತ್ತೆ ಲಸ್ಮಕ್ಕ. ನಾವಿಬ್ರು ಇಲ್ಲಿಗೆ ಬಂದಿದೀವಿ ಅಂತ ಅವಳಿಗೆ ಗೊತ್ತಿಲ್ಲ ಇನ್ನ. ಬಾ ಹೋಗಿ ಶಾಕ್ ಕೊಡೋಣ ಅವಳಿಗೆ. ಏ ಲಸ್ಮಕ್ಕ, ನನ್ ಸರ ನೀನ್ ಓದ್ಕೊಂಡಿದೀಯೇನೆ, ಕೊಟ್ಬಿಡು ನನಗೆ. ಯಾರು ಯಾರಿದು? ಏ ಹಿಂದಕ್ಕೆ ತಿರುಗ್ಬೇಡ, ಹೆಂಗ್ ನಿಂತಿದ್ಯೋ ಹಂಗೆ ನಿಂತ್ಕೋಬೇಕು. ಆ ಕಡೆಗೆ ಈ ಕಡೆಗೆ ಒಂದಿಷ್ಟು ಏನಾದ್ರೂ ಕದ್ಲಾಡಿರೆ ನಿನ್ ಪ್ರಾಣನೇ ತೆಗೆದ್ ಬಿಡ್ತೀನಿ. ಅಯ್ಯಯ್ಯೋ ನನ್ ಪ್ರಾಣನ? ನೀವ್ಯಾರು? ಇಷ್ಟಕ್ಕೂ ಯಾರು ನೀವು? ತಿರ್ಕೊಂಡು ನೋಡ್ಬೋದಾ ನೀವ್ ಯಾರು ಅಂತಾನ? ತಿರುಗ್ಬೇಡ ಅಂತ ಹೇಳ್ದೆ ತಾನೆ, ತಿರ್ಕೊಂಡು ನೋಡ್ತೀನಿ ಅಂತೀಯ. ಸುಮ್ಮನೆ ನಿಂತ್ಕೊಂಡಿದ್ರೆ ಸರಿ. ಈಗ ಇಲ್ಲ ಅಂದ್ರೆ ಈ ಕಡೆಗೆ ಏನಾದ್ರು ಒಂದ್ ಸ್ವಲ್ಪ ತಿರ್ಗಿದ್ರು ಹಂಗೆ ಕಚಕ್ ಕನ್ಸ್ಬಿಟ್ಟು ಸಾಯಿಸ್ಬಿಡ್ತೀನಿ ನಿನ್ನ. ನಾನ್ ಯಾರು ಅನ್ಕೊಂಡೆ? ನಾನು ಮುದ್ರಂಗಿದ್ದೆವ್ವ. ಏನು ಮುದ್ರಂಗಿದ್ದೇವ? ಅಯ್ಯಯ್ಯೋ ಇವತ್ತು ಹುಣ್ಣಿಮೆನೂ ಅಲ್ಲ ಅಮಾವಾಸ್ಯೆನೂ ಅಲ್ಲ, ಅದು ಬೆಳಗ್ಗೆ ಹೊತ್ನಾಗ್ಲೇ ಬಂದಿದ್ಯಾ ನೀನು? ಅಯ್ಯಯ್ಯೋ ನೀನೇ ತಾನೇ ನನಗೆ ಹೇಳಿದ್ದು ಅತ್ತೆ ಹಾಸಿಗೆಗೆ ಕಾಸಿನ ಸರ ಬಚ್ಚಿಕ್ಕಿದ್ದೀನಿ, ನೀನೇ ತಗೋ ಹೋಗು ಅದನ್ನ ಅಂತ ಹೇಳಿ. ಈಗ ನೋಡಿದ್ರೆ ನೀನೇ ಬಂದಿದ್ಯಾ ನನ್ನ ಕಾಸಿನ ಸರ ಅಂತಾನ? ಅವತ್ತು ಹೇಳಿದ್ದೆ, ಆದ್ರೆ ಇವತ್ತು ನನಗ್ ಬೇಕು ಅದು ಕಾಸಿನ ಸರ. ಕೊಡೆ ನಂದು ಅದು. ಕೊಡ್ತೀಯೋ ಅಥವಾ ನಿನ್ ಪ್ರಾಣ ತೆಗಿಲೋ? ಪ್ರಾಣ ತೆಗಿತೀಯಾ? ಅಯ್ಯಯ್ಯೋ ಇದೇನಪ್ಪ ಇದು, ಕೈಗೆ ಬಂತು ಬಾಯಿಗೆ ಬರ್ದಂಗೆ ಆಗ್ತೈತೆ. ಅಲ್ಲ ಬೆಳಗ್ಗೆ ಹೊತ್ನಾಗ ಯಾವ ದೆವ್ವಗಳು ಹೊರಕ್ ಬರಲ್ಲ ಅಂತ ಕೇಳಿದ್ದೆ. ಇದ್ಯಾವ್ದಪ್ಪ ಇದು? ಅಪ್ಡೇಟ್ ಆಗಿರೋ ದೆವ್ವ ಅನ್ಸುತ್ತೆ, ಅದಕ್ಕೆ ಬೆಳಗ್ಗೆನೆ ಬಂದೈತೆ ನನ್ನಿಂದ. ಅಯ್ಯಯ್ಯೋ ಈಗ ಏನ್ ಮಾಡೋದು ದೇವ್ರೇ? ಇದ್ಯಾವ್ದಪ್ಪ ಇದು? ಯಾವ್ದ ದನಿ ಬೇರೆದಿದ್ದಂಗೈತೆ. ಎರಡು ದೆವ್ವಗಳು ಬಂದೇವ. ಅಯ್ಯಯ್ಯೋ ಜಾಸ್ತಿ ಮಾತಾಡ್ಬೇಡ್ವೆ ಲಕ್ಷ್ಮಿ, ನನ್ ಸಾರ ನನಗೆ ಕೊಟ್ಬಿಡು. ನಾವು 4G ದೆವ್ವಗಳು, ಯಾವಾಗ ಬೇಕಾದ್ರೂ ಬರ್ತೀವಿ, ಯಾವಾಗ ಬೇಕಾದ್ರೂ ಹೋಗ್ತೀವಿ. ನಮಗಿವಾಗ ಯಾವ ರೂಲ್ಸು ಇಲ್ಲ. ರಾತ್ರಿ ಹೊತ್ನಾಗ್ಲೇ ಬರಬೇಕು, ಅಮಾವಾಸ್ಯೆ ಹುಣ್ಣಿಮೆಗೆ ಕಾಣಿಸ್ಕೋಬೇಕು ಅಂತಾನ. ನಮಗಿವಾಗ ಯಾವ ರೂಲ್ಸು ಇಲ್ಲ. ನಾವು ತುಂಬಾ ಅಪ್ಡೇಟ್ ಆಗಿದ್ದೀವಿ. ನೀವು ಅಪ್ಡೇಟ್ ಆದಂಗೆ ನಾವು ದೆವ್ವಗಳು ಅಪ್ಡೇಟ್ ಆಗಿದ್ದೀವಿ. ಏನ್ ಅನ್ಕೊಂಡಿದೀಯ ದೆವ್ವಗಳು ಅಂದ್ರೆ? 4Gಗೆ ಅಪ್ಡೇಟ್ ಆಗಿದ್ದೀರಾ? 5G ಬಂದ್ರೆ ಅದಕ್ಕೂ ಅಪ್ಡೇಟ್ ಆಗ್ತೀರಾ? 5G ಇನ್ನು ನಿಮಗೆ ಸಿಕ್ಕಿಲ್ಲ, ಇನ್ನು ನಮಗೆ ಎಲ್ಲಿಂದ ಸಿಗುತ್ತೆ ಹೇಳು? ಈಗ ಸದ್ಯಗೆ 4G ಅಷ್ಟೇನೆ. ಮುಂದೆ ಇನ್ನೊಂದು 6 ತಿಂಗಳು ಹೋದ್ರೆ 5Gಗೆ ನೀವು ಅಪ್ಡೇಟ್ ಆಗ್ತೀರಾ. ಆಮೇಲೆ ಅತ್ಲ ಒಂದು 3 ತಿಂಗಳಿಗೆ ನಾವು ಅಪ್ಡೇಟ್ ಆಗ್ತೀವಿ. ಅಯ್ಯೋ ಇದೇನಿದು? ನಿಜವಾಗ್ಲೂ ದೆವ್ವನ ಅಥವಾ ಯಾರಾದ್ರೂ ಬಂದು ಎದುರಿಸ್ತಾ ಇದಾರ? ನನಗೆ ಯಾಕೋ ಆ ಸೋಡಾ ಬುಡ್ಡಿ ಮೇಲೆ ಅನುಮಾನ. ಅವಳೇ ಬಂದು ಹಿಂಗೆ ದೆವ್ವ ಅಂತ ಹೇಳಿ ಎದುರಿಸ್ತಾ ಇರ್ಬೇಕು. ಹೆಂಗಾದ್ರೂ ಆಗ್ಲಿ ಒಂದ್ಸಲ ತಿರುಗಿ ನೋಡೇ ಬಿಡೋಣ. ಬೇಡ ಮೊದ್ಲು ಚೆಕ್ ಮಾಡೋಣ ಇರು. ಸೋಡಾ ಬುಡ್ಡಿನೇ ಆಗಿದ್ರೆ ನನಗೆ ಗೊತ್ತಾಗುತ್ತೆ. ಆ ಮುದ್ರಂಗಿದ್ದೇವ, ನಾನು ಕಾಸಿನ ಸರ ನಾನು ಒಬ್ಬಳೆ ತಾಮಲ್ಲ. ನನ್ನ ಫ್ರೆಂಡು ಐದಾಳೆ, ನನ್ನ ಕುಚ್ಚಿಕ್ಕು ದೋಸ್ತು ಭಾಗ್ಯಮ್ಮ ಅಂತಾನ. ಅವಳಿಗೂ ಅರ್ಧ ಕೊಡೋಣ ಅಂತ ಇದ್ದೀನಿ. ಇಬ್ರು ಹಂಚ್ಕೊಂತೀವಿ ಬಿಡು, ನಾನು ಒಬ್ಬಳೆ ತಾಮಲ್ಲ. ನಿನಗೆ ಯಾಕೆ ದೆವ್ವಕ್ಕೆಲ್ಲ ಕಾಸಿನ ಸರ? ಪಾಪ
ಭಾಗ್ಯಮ್ಮನು ತುಂಬಾ ಆಸೆ ಪಡ್ತಾ ಇದ್ಲು ಬಂಗಾರದ ಸರ ಮಾಡಿಸ್ಕೋಬೇಕು ಅಂತಾನ. ಅದಕ್ಕೆ ಅವಳು ನಾನು ಇದ್ರಾಗೆ ಅರ್ಧನ ಮೊರೆ ಕುಡ್ಸಿ ಅರ್ಧನ ತಕೊಂಡು ಬಂಗಾರನ ಸರ ಮಾಡಿಸ್ಕೊಂತೀವಿ. ಸಣ್ಣ ಸಣ್ಣದೇ ಆಗ್ಲೇಳು ಇಬ್ರು ಒಂದೊಂದ್ ಸರ ಮಾಡಿಸ್ಕೊಂತೀವಿ. ಇದು ಚೆನ್ನಾಗೈತೆ, ಕಾಸು ಮಸ್ತ್ ಆಗಿದಾವೆ. 2 ಸರ ಆಗುತ್ತೆ, ಇಬ್ರಿಗೂ ಆಗ್ತೈತೆ, ನಾವೆಲ್ಲ ಹಂಚ್ಕೊಂತೀವಿ. ದಯವಿಟ್ಟುನು ಈ ಸರ ಮಾತ್ರ ಕೇಳ್ಬೇಡ, ಹೋಗ್ಬಿಡು ನೀನು. ಹೌದೇನಿಲ್ಲ ಸ್ಮಕ, ಅರ್ಧ ನನಗೂ ಕೊಡ್ತೀಯ ಇದ್ರಾಗೆ? ಲಸ್ಮಕ ಬಾರೆ ಇಬ್ರು ಹಂಚ್ಕೆಮನ ಕಾಸಿನ ಸರನ. ಹಂಗಾದ್ರೆ ನನ್ನ ಇಲ್ಲಿ ನಿಂತ್ಕೊಂಡು ಎದಸ್ತಾ ಇರೋದು ಮುದ್ರಂಗಿ ದೆವ್ವ ಅಲ್ಲ, ಈ ನಿರ್ಭಾಗ್ಯ. ನನಗ್ ಗೊತ್ತಿತ್ತು ಇವಳನ್ನ ಹೆಂಗ್ ಕಂಡಿಡಿಬೇಕು ಅಂತ, ಅದಕ್ಕೆ ಮತ್ತೀಗ ಅರ್ಧ ಕೊಡ್ತೀನಿ ಅಂತ ಹೇಳಿದ್ದು. ಈಗ ನೋಡು ಹೆಂಗ್ ಬಾಯ್ ಬಿಟ್ಲು. ಏನೇ ಸೋಡಾ ಬುಡ್ಡಿ ನಿರ್ಭಾಗ್ಯ, ನನ್ನೇ ಎದಸ್ತೀಯ ದೆವ್ವ ಅಂತ ಹೇಳಿ? ಹೋಗ್ಲಿ ಬಿಡೆ, ಈಗ ನನಗೂ ಅರ್ಧ ಕಾಸಿನ ಸರ ಕೊಡ್ತೀನಿ ಅಂತ ಹೇಳ್ದಲ್ಲ, ಬಾ ಅರ್ಧನ ಕಟ್ ಮಾಡ್ಕಮನ. ಕಾಸಿನ ಸರ ಕೊಡ್ತೀನಿ ಬಂದ್ಬಿಡು, ಯಾಕೆ ಹೇಳು. ಮತ್ ಇವಾಗಿನ ಹೇಳ್ದಲ್ಲೇ ಭಾಗ್ಯಮ್ಮಗೂ ಅರ್ಧ ಕೊಡ್ತೀನಿ ಅಂತ ಹೇಳಿ, ಅದು ನನ್ನ ಹಿಂದೆ ಮಾತಾಡ್ತಾ ಇರೋದು ದೆವ್ವನ ಅಥವಾ ನೀನ ಅಂತ ಹೇಳಿ ಕಂಡಿಡಿಯನ ಅಂತ ಹೇಳಿ ಹಂಗೆ ಸುಮ್ನೆ ಸುಳ್ಳು ಹೇಳಿದ್ವು ಅಷ್ಟೇನೆ. ಸುಳ್ಳು ಹೇಳಿದ ತಕ್ಷಣ ನೋಡು ನೀನ್ ಬಂಡವಾಳ ನೀನ್ ಎಂಬುದು ಹೆಂಗೆ ಸತ್ಯ ಗೊತ್ತಾತು ನನಗೆ ಅಂತಾನ. ನನ್ನೇ ಎದರ್ಸ್ತೀಯೇನೆ ದೆವ್ವ ಅದು ಇದು ಅಂತ ಹೇಳಿ. ಆ ದೆವ್ವ ನನಗೋಸ್ಕರನ ಕಾಸಿನ ಸರ ಸಿಗಂಗ್ ಮಾಡೈತಿ, ಅದ್ರಾಗೆ ನಾನೇಕೆ ಕೊಡ್ಬೇಕು ನಿನಗ್ ಭಾಗನ? ಹೋಗು. ಲೇ ಭಾಗ್ಯಮ್ಮ, ಬಾಯಿ ಮುಚ್ಕೊಂಡಿದ್ದಿದ್ರೆ ಕಾಸಿನ ಸರ ಪೂರ್ತಿ ನಿನಗೆ ಸಿಗೋದು. ಅರ್ಧ ಕಾಸಿನ ಸರದ ಆಸೆಗೋಸ್ಕರನ ಪೂರ್ತಿ ಕಾಸಿನ ಸರನ ಕಳ್ಕೊಂಡಲ್ಲೇ ನೀನು. ಅಲ್ಲ ನೀನ್ ಎಂಬದ ನೀನ್ ಬಾಯ್ ಬಿಟ್ಟಲ್ಲ, ಅವಳು ಕಂಡಿಡಿಯಕ್ಕೆ ಅಂತ ಹೇಳಿ ಲಸ್ಮಕ್ಕ ಏನೋ ಸುಳ್ಳು ಹೇಳೋಳು ಅರ್ಧ ಕೊಡ್ತೀನಿ ಅಂತ. ಅದ್ ನಿಜ ಅನ್ಕೊಂಡು ನೀನು ನಾನೇ ಭಾಗ್ಯಮ್ಮ ಅಂತ ನೀನೇ ಬಾಯ್ ಬಿಟ್ಟು ಹೇಳ್ಬಿಟ್ಟಲ್ಲ. ದಡ್ ಮುಂಡೆ ಅಂದ್ರೆ ದಡ್ ಮುಂಡೆ. ಹೋಗತ್ತ ಲಸ್ಮಕ್ಕ ಮತ್ತೇನ ಪ್ರೂವ್ ಮಾಡ್ಬಿಟ್ಲು ಅವಳೇ ಬುದ್ಧಿವಂತಿ ಅಂತಾನ ನಿನ್ಗಿಂತಾನ. ಮತ್ತೆ ಏನನ್ಕೊಂಡಿದ್ದೆ ಗುಂಡಕಯ್ಯ, ನಾನು ಅಂದ್ರೆ ಈ ಲಸ್ಮಕ್ಕ ಅಷ್ಟು ಸುಲಭವಾಗಿ ಯಾಮಾರಳಲ್ಲ. ನನ್ನೇ ಯಾಮಾರ್ಸಕ್ ಬಂದ್ಬಿಟ್ಟಾಳೆ ಸೋಡಾ ಬುಡ್ಡಿ. ಛೇ, ಗುಂಡಕಯ್ಯ ಹೇಳ್ತಾ ಇರೋದು ಸತ್ಯನೇ. ಪೂರ್ತಿ ಕಾಸಿನ ಸರ ಇಸ್ಕೊಂಡು ಹೋಗ್ಬೋದಾಗಿತ್ತು. ದೆವ್ವದ ಹೆಸರು ಹೇಳಿ ಹೆಂಗೋ ಎದಸಿದ್ದೆ, ತಿರುಗ್ಬೇಡ ಅಂತಾನು ಹೇಳಿದ್ದೆ, ತಿರುಗ್ತಾ ಇರ್ಲಿಲ್ಲ ದೆವ್ವ ಅಂತ ಹೇಳಿ. ಹಂಗೆ ಹಿಂದಿಂದಾನೆ ಹಂಗೆ ಇಸ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ನಾನ್ ನೋಡು ಅರ್ಧ ಕಾಸಿನ ಸರ ದಾಸಿಗೆ ಪೂರ್ತಿ ಕಾಸಿನ ಸರನ ಕಳ್ಕೊಂಡೇ ಬಿಡ್ನಲ್ಲೇ. ಅಯ್ಯೋ ಕಳ್ಕೊಂಡೆ ನಾನು ಇಲ್ಲೇ ಕಳ್ಕೊಂಡೆ ಕಣ್ಗುಂಡಕ್ಕಯ್ಯ. ಸಾಕು ಕಣಿ ನಿರ್ಭಾಗ್ಯ, ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ಅಂತ ಹೇಳಿ ಶರಪಂಜರ ಕಲ್ಪನಾ ತರ ಓವರ್ ಆಕ್ಟಿಂಗ್ ಮಾಡ್ಬೇಡ. ಇಲ್ಲಿ ಯಾರು ನಿನ್ ಓವರ್ ಆಕ್ಟಿಂಗ್ಗೆ ಕರ್ಗಾರ ಯಾರು ಇಲ್ಲ. ಅಷ್ಟು ಸುಲಭವಾಗಿ ನನ್ನ ಯಾಮಾರ್ಸಿ ಕಾಸಿನ ಸರ ತಗೊಂಡೋಗ್ಬೋದು ಅನ್ಕೊಂಡಿದ್ದ? ನೆವರ್. ಆಯ್ತು ಬಿಡೆ, ಅದೇ ನೀನೇನ್ ಕಷ್ಟಪಟ್ಟು ದುಡ್ದು ಸಂಪಾದಿಸಿರೋದಲ್ಲ. ಆ ದೆವ್ವ ನಿನಗ್ ಸಿಗಂಗ್ ಮಾಡೈತೆ ಅಷ್ಟೇನೆ. ಅದು ಕಾಸಿನ ಸರ ಮುಖ್ಯವಾಗಿ ಸೇರ್ಬೇಕಾಗಿರೋದು ಆ ರಾಜಕಯ್ಯರ್ಗೆ. ನಿನಗ್ ಸೇರ್ಬೇಕಾಗಿಲ್ಲ. ಬಾ ಇಲ್ಲಿ ಹೇಳ್ತೀನಿ ಅವ ಅಕ್ಕಯ್ಗೆ, ನಿನ್ ಕಾಸಿನ ಸರ ಲಸ್ಮಕ್ಕಗೆ ಸಿಕ್ಕೈತೆ ಇಸ್ಕೊಳಕ ಅಂತಾನ. ನನ್ನ ನೀನು ಗೆಲ್ಲಲಾರೆ ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ಛಲವೇತಕ್ಕೆ. ಕೂಗ ಕೋಳಿಗೆ ಖಾರ ಮಸಾಲೆ, ಮೇಯ ಮೇಕೆಗೆ ಮಿರ್ಚಿ ಮಸಾಲೆ. ಮಿರ್ಚಿ ಮಸಾಲೆ. ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು, ತುಂಡು ಇದ್ದರೆ ಗುಂಡು ನಾಲ್ಗೆ ಗತ್ತದು. ಗುಂಡಣ್ಣ ತುಂಬಾ ಫ್ರೆಂಡಣ್ಣ. ಕೂಗ ಕೋಳಿಗೆ ಖಾರ ಮಸಾಲೆ, ಮೇಯ ಮೇಕೆಗೆ ಮಿರ್ಚಿ ಮಸಾಲೆ. ಲಸ್ಮಕ್ಕ, ನನ್ನೇನೆ ಏನು ಗೊತ್ತಾಗಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ತೀಯಾ? ನಡಿ ಆ ಕಾಸಿನ ಸರ ಆ ರಾಜಕೈಯನ ಸೊಸೆ ಮುದ್ರಂಗಿದು, ಅದು ಆ ಯಮ್ಮಗೆ ಸೇರ್ಬೇಕು. ಆ ಯಮ್ಮಗೆ ಹೇಳ್ತೀನಿ ನಡಿ, ಬಂದು ಇಸ್ಕೊಂಡು ಹೋಗ್ಬೇಕು ಆ ಯಮ್ಮ. ಮೆರೀತಿಯ ಕಾಸಿನ ಸರ ಸಿಕ್ಕೈತಿ ಅಂತಾನ. ನಡಿ ಐತೆ ನಿನಗೆ.